ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಸುಸಜ್ಜಿತ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಸಕಲ ಸೌಲಭ್ಯ ಕೌಶಲ್ಯಗಳನ್ನೊಳಗೊಂಡ ಶಿಕ್ಷಣ ನೀಡಲು ಸರ್ಕಾರವು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿರ್ಮಿಸಿದ್ದು, ವಿದ್ಯಾರ್ಥಿನಿಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇಡೀ ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಥಮ ಹೋರಾಟಗಾರ್ತಿಯಾಗಿದ್ದ ರಾಣಿ ಚೆನ್ನಮ್ಮಳ ಕಾರ್ಯ, ಧೈರ್ಯ, ತ್ಯಾಗದ ಬಗ್ಗೆ ಹೆಣ್ಣು ಮಕ್ಕಳು ತಿಳಿದುಕೊಂಡಿರಬೇಕು. ರಾಣಿ ಚೆನ್ನಮ್ಮಳಂತೆ ಧೈರ್ಯಶಾಲಿಗಳ ಉನ್ನತ ಶಿಕ್ಷಣ ಪಡೆದು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಗಿರೀಶ್ ಬದೋಲೆ, ನಗರಸಭೆ ಅಧ್ಯಕ್ಷರಾದ ಮಹಮೂದ್ ಗೌಸ್ ಸೇರಿದಂತೆ ಇನ್ನಿತರರು ಇದ್ದರು. ಜರುಗಿಸಲಿದ್ದಾರೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ, ವಸತಿ ನಿಲಯ ಹಾಗೂ ಲೈಬ್ರರಿ, ಡಿಸ್ಟ್ರಿಕ್ಟ್ ಲೈಬ್ರರಿ ಬಿಲ್ಡಿಂಗು ಜೊತೆಗೆ ಟಿ ಬಿ ಬಿಲ್ಡಿಂಗು ಇತ್ಯಾದಿಗಳು ಉದ್ಘಾಟನೆಯಾಗಿ ಇವತ್ತೀಗ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಈ ಒಂದು ಕಟ್ಟಡ ಉದ್ಘಾಟನೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಪೌರಾಡಳಿತ ಸಚಿವರು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ಭಾಳ ಸುಂದರವಾಗಿರುವ ಒಂದು ಕಟ್ಟಡ. ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ಲಿ ಜನವಾಡ ವಿಲೇಜ್ ಮತ್ತು ಅಲಿಯಂಬರ್ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಇಲ್ಲಿ ಸಿದ್ಧಾಗಿದೆ. ಸುಮಾರು 26 ಕೋಟಿ 48 ಲಕ್ಷ ಇಷ್ಟೊಂದು ಹೆಚ್ಚಿನ ಅಮೌಂಟಲ್ಲಿ ಒಂದು ಸುಂದರವಾದ ಕಾಂಪ್ಲೆಕ್ಸ್ ಇಲ್ಲಿ ಸಿದ್ಧವಾಗಿದೆ. ಇದರದ್ದು ಸದ್ಬಳಕೆ ನಮ್ಮೆಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ 5th to 10th 6th to 10th ಕ್ಲಾಸ್ ಅವರಿಗೆ ಈ ಕಟ್ಟಡ ಅನುಕೂಲ ಆಗುತ್ತೆ. ಸುಮಾರು ಮತ್ತು PU ಕಾಲೇಜ್ ಕೂಡ ತಕ್ಷಣದಲ್ಲೇ ಇದಕ್ಕೆ ಇಲ್ಲಿ ನಡೆಸ್ತೀವಿ. ಇದು ಇಷ್ಟೊಂದು ಚೆನ್ನಾಗಿರೋ ಕಟ್ಟಡ ಇಲ್ಲಾಗಿದ್ದಕ್ಕೆ ಇದರದ್ದು ಶ್ರೇಯಸ್ಸು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಖಂಡ್ರೆ ಸರ್ ಹಾಗೂ ಪೌರಾಡಳಿತ ಸಚಿವರು ರಹೀಂ ಖಾನ್ ಸರ್ ಅವರಿಗೆ ನಾವು ಈ ಶೇರ್ಸ್ ಕೊಡಬೇಕಾಗತ್ತೆ. ಜೊತೆಗೆ ಇದಕ್ಕೆ ಈ ಕಟ್ಟಡಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಶೀಘ್ರದಲ್ಲೇ ನಾವು ಮಾಡ್ತೀವಿ. ಹಾಗೂ ಇಲ್ಲಿ ಒಂದು ಸುಂದರವಾದ ಇನ್ನು ಭಾಳಷ್ಟು ಸ್ಕೋಪ್ ಇದೆ ಇಲ್ಲಿ ಡೆವಲಪ್ಮೆಂಟ್ಗೆ. ನರೇಗಾ ಯೋಜನೆಯಲ್ಲಿ ನಾವು ಈ ಕಾಂಪೌಂಡಲ್ಲಿ ಕ್ರೀಡಾಂಗಣ ವ್ಯವಸ್ಥೆ, ಖೋ ಖೋ, ಕಬಡ್ಡಿ, ವಾಲಿಬಾಲ್ ಎಲ್ಲ ಆಟದ ಮೈದಾನ ಡೆವಲಪ್ಮೆಂಟ್ಗೆ ಭಾಳ ಸ್ಕೋಪ್ ಇದೆ. ಮತ್ತು ಇಲ್ಲಿ ಸುಂದರವಾದ ಒಂದು ಪ್ಲಾಂಟೇಶನ್ ಕೂಡ ನಮ್ಮ ಸೋಷಿಯಲ್ ಫಾರೆಸ್ಟ್ರಿ ಯೋಜನೆಯಲ್ಲಿ ನಾವು ಕೈಗೊಳ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಭಾಳ ಚೆನ್ನಾಗಿ ಈ ಒಂದು ಅವರನ್ನು ಇನ್ನೂ ಬ್ಯೂಟಿಫಿಕೇಷನ್ ಮಾಡ್ತೀವಿ ಅಂತ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ನಾನು ಇದು ಹೇಳಕ್ಕೆ ಬಯಸುತ್ತೇನೆ. ಇಲ್ಲಿ ಜೊತೆಗೆ ಇದೊಂದು ಹಾಸ್ಟೆಲು ಭಾಳ ಚೆನ್ನಾಗಿದೆ. ಎಲ್ಲ ಮಕ್ಕಳಿಗೆ ಇದರೊಂದು ಸದ್ಬಳಕೆ ಆಗಬೇಕು. ಮತ್ತು ಈ ನಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ತಕ್ಷಣವೇ ಇಲ್ಲಿ ಶಿಫ್ಟ್ ಮಾಡಿ ಎಲ್ಲ ವ್ಯವಸ್ಥೆಗಳು ಮಕ್ಕಳಿಗೆ ಇಲ್ಲಿ ಶಿಫ್ಟ್ ಮಾಡಿ ಎಲ್ಲ ಚೆನ್ನಾಗಿ ನಡೆಸ್ಕೋಬೇಕಂತ ನಾವು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಮುತುವರ್ಜಿ ವಹಿಸಬೇಕಂತ ಹೇಳುತ್ತಾ ನಂದು 2 ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಇವತ್ತಿನ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ, ಯಾಕೆಂದರೆ ನಮ್ಮ ಮಕ್ಕಳಿಗಾಗಿ ನಾವಿವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಸುಮಾರು 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಸತಿ ಶಾಲೆಯ ಸಮುಚ್ಚಯ ಈ ನಿರ್ಮಾಣ ಆಗಿದೆ. ಅದರ ಲೋಕಾರ್ಪಣೆ ಮಾಡಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ, ಮಾನ್ಯ ಗೌಸುದ್ದೀನ್ ರವರಿದ್ದಾರೆ, ನಮ್ಮ ನಗರ ಪಾಲಿಕೆ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಹೋದರಿ ಇದ್ದಾರೆ, ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಬಡೋಲೆ ಅವರು, ಶಿವಮಾನಪ್ಪ ಮತ್ತು ಗ್ರಾಮದ ಪ್ರಮುಖ ಮುಖಂಡರು. ಯಾಕಪ್ಪ ಅಂತ ಹೇಳಿದರೆ ಈ ಜನವಾಡ ಮತ್ತು ಈ ಅಲಿಯಂಬರ್ ಗ್ರಾಮ ಏನಿದೆ
ನಮ್ಮ ಹಳೆಯ ಮತಕ್ಷೇತ್ರ. ನಮ್ಮ ತಂದೆಯವರು ಇಲ್ಲಿ ಶಾಸಕರಾಗಿದ್ದರು, ನಮ್ಮ ಅಣ್ಣನವರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಜನವಾಡ ಕ್ಷೇತ್ರದವರೆಲ್ಲ ನೀವೆಲ್ಲ ಮತ ಕೊಟ್ಟು ನಮಗೆ ಬೆಂಬಲಿಸಿದ್ದೀರಿ. ಈ ಒಂದು ಕ್ಷೇತ್ರ ನಮ್ಮ ಮತಕ್ಷೇತ್ರನೇ ನಾನು ತಿಳ್ಕೊತೀನಿ. ಅದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಕ್ಷೇತ್ರ ಪುನರ್ವಿಂಗಡಣೆ ಆಗಿದ್ಮೇಲೆ ಇದು ಬೀದರ್ಗೆ ಬಂತು. ಮೊದಲು ಎಲ್ಲಿತ್ತು? ಭಾಲ್ಕಿ ಮತಕ್ಷೇತ್ರದಲ್ಲಿತ್ತು. ಎಲ್ಲಿ? ಭಾಲ್ಕಿ ಮತಕ್ಷೇತ್ರದಲ್ಲಿ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದ್ರೆ ನಮ್ಮ ಮಕ್ಕಳು. ಇಂದಿನ ಮಕ್ಕಳೇ ನಾಳಿನ ನಮ್ಮ ದೇಶದ ಪ್ರಜೆಗಳು. ಮಕ್ಕಳೇ ನಮ್ಮ ಆಸ್ತಿ, ನಮ್ಮ ಸಂಪತ್ತು. ಮಕ್ಕಳು ದೇವರಿದ್ದ ಹಾಗೆ, ನಿಷ್ಕಲ್ಮಶ ಮನಸ್ಸು. ಕುವೆಂಪು ಅವರು ಹೇಳ್ತಾರೆ, ಹುಟ್ಟುವಾಗ ಮಕ್ಕಳು ವಿಶ್ವ ಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ತಾರೆ ಅಂತ ಇವತ್ತಿನ ವ್ಯವಸ್ಥೆ ಪ್ರಕಾರ. ನೀವು ಯಾವಾಗಲೂ ವಿಶ್ವ ಮಾನವರಾಗೇ ಇರಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ. ನೀವೆಲ್ಲ ಬೆಳೀತಾ ಇದ್ದೀರಿ. ಪ್ರಾಥಮಿಕ ಹಂತದಲ್ಲಿ ಬುನಾದಿ ಶಿಕ್ಷಣ, ನಿಮಗೆ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತೇಳಿ ಹೇಳಿ ಹಿಂದೆ 2013ರಲ್ಲಿ ನಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹೆಚ್ಚಿಗೆ ಒಂದು ಅನುದಾನವನ್ನು ಕೊಟ್ಟು ಪ್ರತಿಯೊಂದು ಹೋಬಳಿಗೆ ಒಂದು ವಸತಿ ಶಾಲೆ ಇರಬೇಕು ಅಂತ ತೀರ್ಮಾನ ಮಾಡಿ, ನಮ್ಮ ಜಿಲ್ಲೆಯಲ್ಲಿ 30 ಹೋಬಳಿ ಇದ್ದಾವೆ. 30 ಹೋಬಳಿಗಳಲ್ಲಿ 29 ಹೋಬಳಿಗೆ ಒಂದೊಂದು ವಸತಿ ಶಾಲೆ ಕೊಟ್ಟಿದ್ದೇವೆ, ನಾವು ಮಂಜೂರಿ ಮಾಡಿದ್ದೇವೆ, ಇನ್ನೂ ಮಾಡ್ತಾ ಇದ್ದೇವೆ. ಆ ಒಂದೊಂದು ವಸತಿ ಶಾಲೆಗೆ 15ರಿಂದ 18 ಕೋಟಿ 25 ಕೋಟಿ ರೂಪಾಯಿವರೆಗೆ ಮಂಜೂರಾತಿ ಮಾಡಿ ಇವತ್ತು ನೋಡಿ ಬಾಲಕಿಯರ ವಸತಿ ನಿಲಯ, ಒಂದು ಭೋಜನಾಲಯ ಮಾಡಿದ್ದೇವೆ ನಿಮಗೆ ಪ್ರತ್ಯೇಕವಾಗಿ. ಇಲ್ಲಿ ನಿಮಗೆ ಶಾಲೆ ಮಾಡಿದ್ದೇವೆ, ಕ್ಲಾಸ್ ರೂಮ್ಸ್ ಮಾಡಿದ್ದೇವೆ, ಆಟದ ಮೈದಾನ, ಪೀಠೋಪಕರಣ, ಪಾಠೋಪಕರಣ, ಶುದ್ಧ ಕುಡಿಯುವ ನೀರು, ಇವತ್ತು ಕಂಪ್ಯೂಟರ್ ಕಲಿಕೆ ಮಾಡುವಂಥದ್ದು. ಹೀಗೆ ನಿಮ್ಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅವೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಎಲ್ಲಿ ಹಿಂದೆ ರಾಜ ಮಹಾರಾಜರ ಮಕ್ಕಳೆಲ್ಲ ಎಲ್ಲಿ ಓದ್ತಾ ಇದ್ರು? ಡೂನ್ ಸ್ಕೂಲಲ್ಲಿ ಓದಿದ್ರು ಅಂತ ಕೇಳಿದ್ರಲ್ಲ. ಶ್ರೀಮಂತ ಹುಡುಗರೆಲ್ಲ ಪಬ್ಲಿಕ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ? ನೀವು ನಮ್ಮ ಬಡವರ ಮಕ್ಕಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಇವತ್ತು ಶೋಷಿತರ ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಬಡವರು ಸಹಿತ ಏನು ಪಬ್ಲಿಕ್ ಸ್ಕೂಲ್ ಇದೆ ಆ ಒಂದು ಗುಣಮಟ್ಟದ ಅದಕ್ಕಿಂತಲೂ ಉತ್ತಮವಾಗಿರುವಂಥ ಒಂದು ಪರಿಸರ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿ 5 ಎಕರೆ 10 ಎಕರೆ ಜಮೀನನ್ನು ಗುರುತಿಸಿ ಇವತ್ತು ಇಂಥ ಒಂದು ವಿಶಿಷ್ಟವಾದಂಥ ಉತ್ತಮವಾದಂಥ ಕಟ್ಟಡವನ್ನು ಕೊಟ್ಟು ಇಲ್ಲೇ ನಿಮ್ಗೆಲ್ಲ ರೀತಿಯ ರಕ್ಷಣೆ ಕೊಟ್ಟು, ನಿನ್ನ ತಂದೆ ತಾಯಿಗಳು ಬಂದಿರಬಹುದು, ಇವತ್ತು ನಿಮ್ಗೆಲ್ಲರಿಗೆ ಈ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದರ ಸದುಪಯೋಗ ನಮ್ಮ ಮಕ್ಕಳಿಗೆ ಆಗಬೇಕು. ನೀವೆಲ್ಲ ಸತ್ಪ್ರಜೆಗಳಾಗಬೇಕು. ಭವಿಷ್ಯದ ಭಾರತದ ಇವತ್ತು ನೀವೆಲ್ಲರೂ ಉತ್ತಮವಾದಂಥ ನಾಗರಿಕರಾಗಬೇಕು ಅನ್ನೋಂಥದ್ದೇ ನಮ್ಮ ಇಚ್ಛೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಲ್ಲಿ ಮಾಡಿದ್ದೇವೆ, ಗೊತ್ತಾ? ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು. ಏನಾಗಿದ್ರು? ಸಿಂಹ ಸ್ವಪ್ನವಾಗಿದ್ದರು. ಮಹಿಳೆಯರಿದ್ದರು, ಅತ್ಯಂತ ಕೆಚ್ಚೆದೆಯಿಂದ ಶೌರ್ಯದಿಂದ ಹೋರಾಟ ಮಾಡ್ತಾ ಇದ್ರು. ಅವ್ರಿಗೆ ನೋಡಿದೆ ಹೆದರ್ತಾ ಇದ್ರು. ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದಿರಲ್ಲ? ಕಿತ್ತೂರು ರಾಣಿ ಚೆನ್ನಮ್ಮವರ ಬಲಗೆ, ಗೊತ್ತಾ? ಇವತ್ತು ನೀವೆಲ್ಲ ಇತಿಹಾಸ ಓದಬೇಕು. ಯಾರು ಇತಿಹಾಸ ಓದೋದಿಲ್ಲ ಅವರು ಭವಿಷ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಹೇಳಿದ್ದಾರೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ನೀವೆಲ್ಲ ಬಾಲಕಿಯರು ಯಾರೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದೀರಿ. ಈಗಾಗಲೇ ವೈದ್ಯರಾಗಿದ್ದೀರಿ, ವಿಜ್ಞಾನಿ ಆಗಿದ್ದೀರಿ. ಇವತ್ತೇನು ಆಟ ಪಾಠಗಳಲ್ಲಿ, ಕ್ರೀಡಾಕೂಟದಲ್ಲಿ, ಒಲಿಂಪಿಕ್ನಲ್ಲಿ, ಅದರಲ್ಲೂ ಯಾರು PT ಉಷಾ ಹೆಸರು ಕೇಳಿದಿರಿ? ಮತ್ತು ಯಾರ್ಯಾರ ಹೆಸರು ಕೇಳಿರಿ? ಒಲಿಂಪಿಕಲ್ಲಿ ಯಾರ್ಯಾರು ಪದಕ ಗೆದ್ದಿದ್ದಾರೆ? ಯಾರ್ಯಾರು ಗೆದ್ದಿದ್ದಾರಮ್ಮ? ಕೇಳ್ಬರ್ತಾ ಇಲ್ಲ. ಮತ್ತೆ ಮೇರಿ ಕಾಮ್ ಹೆಸರು ಕೇಳಿರೆ? ಸೈನಾ ನೆಹ್ವಾಲ್ ಹೆಸರು ಕೇಳಿರಿ?
ಸುನೀತಾ ವಿಲಿಯಮ್ಸ್ ಯಾರು? ಹಾಂ, ಗುಡ್, ಚಪ್ಪಾಳೆ ತಟ್ಟಿ. ಪರವಾಗಿಲ್ಲ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಿಮ್ಮ ಜ್ಞಾನದ ಮಟ್ಟ ಚೆನ್ನಾಗಿದೆ ಅಂತಾಯ್ತು. ನಿಮ್ಮ ಶಿಕ್ಷಕರಿಗೆ ಹೆಚ್ಚಿನ ಒಂದು ನಾನು ಶ್ರೇಯಸ್ ಕೊಡಬೇಕಾಗ್ತದೆ. ಯಾಕೆ ನಿಮ್ಗೆ ತಯಾರು ಮಾಡೋಂಥವ್ರು ಯಾರು? ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮ. ಅದಕ್ಕೆ ಇವತ್ತು ಯಾವ ರೀತಿಯಲ್ಲಿ ಮಾತೃ ದೇವೋಭವ, ಆಮೇಲೆ ಏನು ಬರ್ತದೆ? ಪಿತೃದೇವೋಭವ, ಆಮೇಲೆ ಈರಪ್ಪ ಹೇಳೋದು ಏನಂದ್ರು, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಒಳ್ಳೆ ವಾತಾವರಣದಲ್ಲಿ ಮತ್ತು ಇಲ್ಲಿ ತಾವು ಶಿಫ್ಟ್ ಆದರೂ ತಮಗೆಲ್ಲ ಸ್ಪೋರ್ಟ್ಸ್ ಆಡಲಿಕ್ಕೆ ಮತ್ತು ಒಳ್ಳೆ ರೀತಿಯಿಂದ ಎಜುಕೇಷನ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ. ಸಪ್ರೇಟ್ ರೂಮ್ಸ್ ಇದೆ, ಹಾಸ್ಟೆಲ್ಸ್ ಇದೆ, ಊಟ ಮಾಡಲಿಕ್ಕೆ ಸಪ್ರೇಟ್ ಇದೆ, ಲೈಬ್ರರಿ ಇದೆ, ಆ ಥರ ಸುಮಾರು ಫೆಸಿಲಿಟೀಸ್ ಆಗಿದೆ. ಅಲ್ಲಿ ರೆಂಟ್ ಬಾಡಿಗೆನಲ್ಲಿ ನಿಮಗೆ ಫೆಸಿಲಿಟೀಸ್ ಅಷ್ಟಿಲ್ಲ. ಇದು 25 ಕೋಟಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಸ್, ಎಸ್ಪೆಷಲಿ ಗರ್ಲ್ಸ್ ಸಲಗೆ, ಹೆಣ್ಮಕ್ಳ ಸಲಗೆ ಇದು ಸ್ಕೂಲ್ ಮಾಡಿದ್ದಾರೆ. ಅದ್ರ ಸಲಗೆ ಇನ್ನೂ ತಾವು ಒಳ್ಳೆ ರೀತಿಯಿಂದ ಎಜುಕೇಷನ್ ಮಾಡಿ ಒಳ್ಳೆ ಸ್ಥಾನದಲ್ಲಿ ಮುಂದೆ ಫ್ಯೂಚರ್ನಲ್ಲಿ ತಾವು ಹೋಗ್ಬೋದು. ಈಗ ಬೆಳಗ್ಗೆಲಿಂದ ನಾವು ಮಿನಿಮಮ್ 50 ಕೋಟಿ ದುಡ್ಡು ಥರ ಇನಾರ್ಗೇಷನ್ ಮಾಡಿದ್ವಿ. 12 ಕೋಟಿದು ಹಾಸ್ಟೆಲ್ ಉದ್ಘಾಟನೆ ಮಾಡಿಸಿದೆವು. ಲೈಬ್ರರಿ, ಡಿಸ್ಟ್ರಿಕ್ಟ್ ಲೈಬ್ರರಿ ಮತ್ತು TB ಸೆಂಟರ್, ಆ ಥರ ಸುಮಾರು ಬೆಳಗ್ಗೆಲಿಂದ ಬರೀ ಉದ್ಘಾಟನೆಯಲ್ಲೇ ನಮ್ಮದು ಈ ದಿವಸ ಇವತ್ತು ಹೋಗಿದೆ. ಅದ್ರ ಸಲಗೆ ಇನ್ನು ಮುಂದೆ ಏನೇನು ಫೆಸಿಲಿಟೀಸ್ ಬೇಕು ತಮ್ಮೆಲ್ಲರಿಗೆ ನಾವು ಒಳ್ಳೆ ರೀತಿಯಿಂದ ಮಾಡಿ. ಇಲ್ಲಿ ಇದು ಎಲ್ಲ ಗಾರ್ಡನ್ ಟೈಪ್ ಆಗಬೇಕು, ಇಲ್ಲಿ ಫುಲ್ ಒಳ್ಳೆ ಗಾರ್ಡನ್ ಟೈಪ್ ಮಕ್ಕಳ ಸಲಗೆ. ನಾವು ಇನ್ನೂ 1-2 ಸಲ ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ಅಲ್ಲಿ ಊಟ ಹೆಂಗೆ ಕೊಡ್ಲತ್ತೀರಿ, ಎಜುಕೇಷನ್ ಹೆಂಗೆ ಮಾಡ್ಲತ್ತೀರಿ ಅಂತ. ಮತ್ತು ಇನ್ನೂ 25 ಕೋಟಿದು ಸ್ಕೂಲು ಮೈನಿಟೀಸ್ನಲ್ಲಿ ಮಮದಾಪುರ್ನಲ್ಲಿ ಶಂಕ್ಷನ್ ಆಗಿದೆ. DC ಮೇಡಮ್ ಅವರು ಮೊನ್ನೆ 4-5 ಎಕರೆ ಜಮೀನು ಕೊಟ್ಟಿದ್ದಾರೆ. ಹೊಸ 2 ತಿಂಗಳಿನಲ್ಲಿ ಹೊಸ ಸೇಮ್ ಅಲ್ಲಿ ಗರ್ಲ್ಸ್ಗೆ, ಮೈನಾರಿಟಿ ಗರ್ಲ್ಸ್ಗೆ ಒಂದು ಮಮದಾಪುರ್ನಲ್ಲಿ ರೆಸಿಡೆನ್ಸ್ ಸ್ಕೂಲ್ ಆಗ್ತದೆ, ಮೌಲಾನಾ ಆಜಾದ್ ಅಂತ. ಆ ಥರ ಬೀದರ್ನಲ್ಲಿ ಸುಮಾರು, ಬೀದರ್ ಡಿಸ್ಟಿಕ್ ಫುಲ್ ಇಡೀ ಡಿಸ್ಟಿಕ್ನಲ್ಲಿ ನಾವು ಎಲ್ಲರೂ ಒಳ್ಳೆ ರೀತಿಯಿಂದ ಪ್ರೋಗ್ರೆಸ್ ತುಂಬ ಆಗಿದೆ. ಸರ್ಕಾರದಿಂದ ತಮಗೆ ಗೊತ್ತಿದೆ ಹೆಂಗೆ ಸ್ಕೂಲ್ದು, ಹಾಸ್ಟೆಲ್ದು, ರೆಸಿಡೆನ್ಸು ಫೆಸಿಲಿಟೀಸ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ರ ಮೇಲೆ ಇದು ಎಲ್ಲ ಮಾಡ್ಲತ್ತಿದ್ದೆವು. ಆ ಥರ 5 ಗ್ಯಾರಂಟಿ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ತಮಗೆ ಬಸ್ ಫ್ರೀ ಇದೆ, ತಾವೆಲ್ಲರೂ ಹೋದಾಗ ಬಸ್ ಟಿಕೆಟ್ ಕೊಡ್ತೀರಿ ಏನು? ಇಲ್ಲ, ಟಿಕೆಟ್ ಇಲ್ಲ. ನಿಮ್ಮ ತಾಯಿಯವರಿಗೆ ಇಲ್ಲ, ಸಿಸ್ಟರ್ಸ್ಗೆ ಇಲ್ಲ, ಯಾರಿಗೆ ಟಿಕೆಟ್ ಇಲ್ಲ, ಹೆಣ್ಮಕ್ಳಿಗೆ. ಕರೆಂಟ್ ಫ್ರೀ ಇದೆ. 2,000 ರೂಪಾಯಿ ತಮ್ಮ ಮನೆಯಲ್ಲಿ ಬರ್ಲತ್ತ ತಾವು ಕೇಳ್ಬೋದು ತಾಯಿಯವರಿಗೆ. ಸರ್ಕಾರ 2,000 ಫ್ರೀ ಕೊಳ್ಳತ್ತಾರ ಇಲ್ಲ ಅಂತ. ಆ ಥರ ಸುಮಾರು ಸ್ಕೀಮ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಇದು ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ನಾವು ಎಲ್ಲ ಕಲ್ತು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲತ್ತಿದ್ದೆವು. ಅದ್ರ ಸಲಗೆ ನಾವು ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಹೇಳ್ತೇವೆ. ನಮಸ್ಕಾರ, ಜೈ ಹಿಂದ್.